ಐಟಂ ಯಾವುದೇ ಇರಲಿ ಟ್ರೈ ಮಾಡಿ ಆಚಿ ಚಿಕನ್ ಮಸಾಲಾ. ಯುದ್ಧ ಮತ್ತು ಗ್ಯಾಸ್ ಬಗ್ಗೆ ಜನರ ಪರದಾಟ ಇಷ್ಟೆಲ್ಲ ಆಗ್ತಾ ಇದೆಯಲ್ಲ, ಈ ಗ್ಯಾಸ್ ಪರದಾಟ ಆಗ್ತಾ ಇರೋದಕ್ಕೆ ಕಾರಣ ಯುದ್ಧನೇ ಮೇನ್ ಕಾರಣ. ಹಾಗಾಗಿ ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಸ್ವತಃ ಸುತ್ತೂರು ಶ್ರೀಗಳು ಮಾತನಾಡಿದ್ದಾರಂತೆ. ಯುದ್ಧ ಮತ್ತು ಗ್ಯಾಸ್ ವಿಚಾರಗಳಿಗೆ ಸಂಬಂಧಪಟ್ಟಂತೆ ಮಾತನಾಡಿದ್ದು ಧಾರ್ಮಿಕ ಸಭೆಯಲ್ಲೇ ಶಿವರಾತ್ರಿ ದೇಶಿಕೇಂದ್ರ ಸ್ವಾಮೀಜಿ ಈ ವಿಚಾರಗಳಿಗೆ ಸಂಬಂಧಪಟ್ಟಂತೆ ಒಂದು ರಿಯಾಕ್ಷನ್ ಕೊಟ್ಟಿದ್ದಾರೆ. ಗ್ಯಾಸ್ ಪೂರೈಕೆಯಲ್ಲಿ ವ್ಯತ್ಯಾಸ ಉಂಟಾಗಿದೆ. ಗ್ಯಾಸ್, ಪೆಟ್ರೋಲ್, ಡೀಸೆಲ್ ಇಲ್ಲದೆ ಬದುಕುವುದು ಬಹಳ ಕಷ್ಟ. ದೇಶಗಳ ನಡುವೆ ಪರಸ್ಪರ ಪ್ರೀತಿ ಇದ್ದಾಗ ಎಲ್ಲವೂ ಕೂಡ ಸರಿ ಇರುತ್ತೆ. ಸ್ವಾರ್ಥ, ಪ್ರತಿಷ್ಠೆ, ಅಸೂಯೆಗಳಿಂದ ಅಮಾಯಕರ ಪ್ರಾಣ ಹೋಗ್ತಾ ಇದೆ. ಯುದ್ಧ ಅಂದ್ರೆ ಏನು ಅಂತಾನೆ ಗೊತ್ತಿಲ್ಲದ ಮಕ್ಕಳು ಕೂಡ ಇವತ್ತು ಶವ ಆಗ್ತಿದ್ದಾರೆ. ಮನುಷ್ಯನನ್ನ ಪ್ರೀತಿಸುವ, ಗೌರವಿಸುವ ಮನಸ್ಥಿತಿಯನ್ನ ಬೆಳೆಸ್ಕೊಳ್ಬೇಕು. ಹಾಗಾದ್ರೆ ಮಾತ್ರ ಶಾಂತಿ, ಸೌಹಾರ್ದತೆ ಬೆಳೆಯತ್ತೆ ಅಂತ ಸುತ್ತೂರು ಶ್ರೀಗಳು ಮಾತನಾಡಿದ್ದಾರೆ. ಇನ್ನೊಂದು ಬೆಲೆ ಜಾಸ್ತಿ ಯಾವಾಗ ಗೊತ್ತಾಗುತ್ತೆ ಅಂತಂದ್ರೆ ಗ್ಯಾಸ್ ಬೆಲೆ ಜಾಸ್ತಿ ಆದಾಗ ಗೊತ್ತಾಗುತ್ತೆ, ಅಥವಾ ಇನ್ನೊಂದು ಬೆಲೆ ಜಾಸ್ತಿ ಆದ ಪೆಟ್ರೋಲ್ ಬೆಲೆ ಜಾಸ್ತಿ ಆದಾಗ ಗೊತ್ತಾಗುತ್ತೆ, ಅಥವಾ ಯುದ್ಧ ನಡೆದು ಗೊತ್ತಾಗುತ್ತೆ. ಆ ದೇಶಗಳಿಂದ ಬರುವಂತ ಮೂಲ ಸಾಮಗ್ರಿ ನಿಂತಂದ್ರೆ ಮನುಷ್ಯ ಬದುಕಲಿಕ್ಕೆ ಸಾಧ್ಯ ಆಗುದಿಲ್ಲ. ಈಗ ಗ್ಯಾಸ್ ಇಂದ ಎಲ್ಲ ರೂಢಿ ಆಗಿದೆ, ಗ್ಯಾಸ್ ಇಂದ ವಿಷಯ ಬದುಕಲಿಕ್ಕೆ ಸಾಧ್ಯ ಇಲ್ಲ. ಅದಿಲ್ಲ, ಅಕಸ್ಮಾತ್ ಪೆಟ್ರೋಲ್ ಡೀಸೆಲ್ ಇಲ್ಲ ಅಂತಂದ್ರೆ ಜನರ ಗತಿನೇ ಮುಗಿತು, ಇಲ್ಲ ಓಡಾಡಂಗೆ ಬದುಕಲಿಕ್ಕೆ ಸಾಧ್ಯ ಇಲ್ಲ. ಇವೆಲ್ಲ ಪರಸ್ಪರ ದೇಶಗಳ ಪರಸ್ಪರ ವಿಶ್ವಾಸ ಸಂಬಂಧಗಳಿಂದ ಜಗತ್ತು ನಡೆಯುವಂತಹದ್ದು. ಇವತ್ತು ಯಾವುದೋ ನಾಲ್ಕಾರು ವ್ಯಕ್ತಿಗಳ ವೈಯಕ್ತಿಕವಾದ ದ್ವೇಷ, ಅಸೂಯೆ ಮತ್ತು ವ್ಯಕ್ತಿಗತ ಪ್ರತಿಷ್ಠೆಗಳಿಂದಾಗಿ ಜಗತ್ತಿನಲ್ಲಿ ಯಾವ ಅನಾಮಧೇಯರು ಕೂಡ ಪ್ರಾಣ ತೆರಬೇಕಾದಂತಹ ಘಟನೆಯನ್ನ ನೋಡ್ತಾ ಇದ್ದಾರೆ. ನಿಮ್ಗೆ ಯಾವಾಗ ಗೊತ್ತಾಗುತ್ತೆ ಅಂತಂದ್ರೆ ಗ್ಯಾಸ್ ಬೆಲೆ ಜಾಸ್ತಿ ಆದಾಗ ಗೊತ್ತಾಗುತ್ತೆ, ಅಥವಾ ಇನ್ನೊಂದು ಬೆಲೆ ಜಾಸ್ತಿ ಆದ ಪೆಟ್ರೋಲ್